ಹಳೇದೊಂದು ಕತೆ ಹೇಳೋಣ, ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಚಂದಮಾಮದ ಕತೆ 20 ವರ್ಷದಿಂದ ಓದಿದ್ದು. 3 ಜನ ತಾಯಂದ್ರು ಕೆರೆಯಿಂದ ಕೊಡದಲ್ಲಿ ನೀರು ತುಂಬಿಕೊಂಡು ಹೊಂಟಿದ್ರು. 3 ಜನ ತಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಿದ್ರು. ಮೊದಲನೇದಾಗಿ ನೋಡಿದ್ಲು, ನನ್ನ ಮಗ ದೊಡ್ಡ ಪೈಲ್ವಾನ, ನೋಡ್ರಿ ಹೆಂಗೆ ಬಾಡಿ ಬೆಳೆಸ್ಯಾನ. ಅವ ಅಲ್ಲಿ ಏನು ಒಬಿಸಕಲ್ಲಿ ಎತ್ತದ್ದ, ಹಿಂಗೆ ತಿರುತ್ತಿದ್ದ, ಲೆಜಿಮ್ಸ್ ಮಾಡ್ತಿದ್ದ, ದಂಡ ಎತ್ತದ, ಡಬಲ್ ಬಾರ್ ಮಾಡ್ತಿದ್ದ, ಹಿಂಗೆ ಅವ್ರವಾಗ ತೋರಿಸ್ದೆ, ಹಿಂಗೆ ಬಡ್ಕೊಂಡ ಎಲ್ಲ ತೋರಿಸಿ. ಶಬಾಷ್ ನೋಡ್ರಿ ಹೆಂಗೆ ಹಂಗೆ ಸೌಷ್ಠವ, ಹೆಂಗೈತೆ ನನ್ನ ಮಗಂದು, ಶಬಾಷ್. ಎರಡನೇದಕ್ಕಿ, ಓ ನನ್ನ ಮಗ ನೋಡ್ರಿ ಎಷ್ಟು ಹೈಟೇ ಇರಲಿ, ಮರ ಹೆಂಗೆ ಇರ್ತಾನ ನೋಡ್ರಿ, ತುದಿ ಒಳಗೆ ಕಾಯಿ ಐತೆ ಹರಿದು ಒಗಿತಾನ, ಎಷ್ಟು ಸಣ್ಣದೈತೆ ಬೇರು ಕಾಂಡ, ಅದ್ರ ಮ್ಯಾಗೆ ಏರ್ತಾನ. ಅವ ಸರ ಮಂಗ್ಯಾನ ಹಂಗೆ ಏರಿದೆ, ಮಂಗ್ಯಾನ ಹಂಗೆ ಹೇಳ್ದ, ಮ್ಯಾಗಿಂದು ಧನ್ ಅಂತ ಹರಿದ. ನೋಡ್ರಿ ಎಷ್ಟು ಗಟ್ಟಿ ಅದ ನನ್ನ ಮಗ. ಒಬ್ಬ ಮಗ ಹಂಗ ಸಂಷ್ಟವ, ಇನ್ನೊಬ್ಬ ಮಗ ಗಿಡ ಏರ್ತಾನ ಸಲೀಸಾಗಿ. 3ನೇದಕ್ಕೆ ಸುಮ್ಮನೆ ಇದ್ಲು. ಯಾಕವ ನಿನ್ನ ಮಗಂದು ಏನೇ ವಿಶೇಷ ಇಲ್ಲನ, ಯಾಕೆ ನಿನ್ನ ಬಾಯಿ ಬಂದಾಗೈತಿಲ್ಲ ಅಂದ್ಲು. ಇಲ್ಲವ ನನ್ನ ಮಗ ನಿಮ್ಮ ಮಕ್ಕಳು ಹಂಗಲ್ಲ, ಏನೋ ಸಾಮಾನ್ಯ ಅದಾನ ಅನ್ನೋದ್ರೊಳಗೆ ಆಕಿ ಮಗ ಬಂದ, ಮಾತಾಡಲಿಲ್ಲ. ತಾಯಿ ಕೈಯಾಗಿನ ತುಂಬಿದ ಕೂಡ ಇಸ್ಕೊಂಡ ಹೆಗಲ ಮೇಲೆ ಇಟ್ಕೊಂಡ